ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭಾರತ್ ಸೈಕಲ್ ಹಬ್. ನಾವು ಸೈಯದ್ ಸರ್ ಬಂದಿದ್ದಾರೆ. ಮೂರು ವರ್ಷ ಯೂಸ್ ಆಗಿದೆ. ಮೂರುವರೆ ವರ್ಷ 3.5 ಇಯರ್ಸ್, ಅಪ್ರಾಕ್ಸ್ ಒಂದು 4 ಇಯರ್ಸ್ ಇಟ್ಕೋಬಹುದು ಲೆಕ್ಕ. ಓಕೆ, 4 ಇಯರ್ಸ್ ಯೂಸ್ ಆಗಿದೆ ಸೈಕಲ್. ಈಗ ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳೋಣ. ಏನ್ ಖರ್ಚು ಬಂದಿದೆ ಅವ್ರಿಗೆ, ಹೆಂಗಿದೆ ಮೇಂಟೆನೆನ್ಸು, ಸೈಕಲ್ದು ಏನಿದೆ ಎಕ್ಸ್ಪೀರಿಯನ್ಸು, ಮತ್ತೆ ಇದು ಸೈಕಲ್ ಇಂದ ಅವ್ರಿಗೆ ಬೆನಿಫಿಟ್ ಆಗಿದೆಯಾ, ಬೆನಿಫಿಟ್ ಆಗಿಲ್ಲ. ಈಗ 4 ಇಯರ್ಸ್ ಅವ್ರು ಯೂಸ್ ಮಾಡಿರೋದು ಎಷ್ಟು ದುಡ್ಡು ಅವ್ರಿಗೆ ಸೇವ್ ಆಗಿದೆ, ಪೆಟ್ರೋಲ್ ಖರ್ಚು ಸೇವ್ ಆಗಿದೆ, ಹೆಲ್ತ್ಗೆ ಒಳ್ಳೇದಾಗಿದೆ ಆಗಿಲ್ಲ, ಎಲ್ಲ A to Z ಡೀಟೇಲ್ಡ್ ಆಗಿ ಕೇಳೋಣ. ಓಕೆ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ. ಸರ್ ನಮ್ಮ ಹೆಸರು ಮಲ್ಲೇಶ್ ಅಂತ. ಮಲ್ಲೇಶ್ ಸರ್, ಎಲ್ಲಿರೋದು ನೀವು? ಸರ್ ನಾವು ಏರ್ಪೋರ್ಟ್ ಹತ್ರ ಬಾಗ್ಲೂರು ಅಂತ. ಓಕೆ, ಏರ್ಪೋರ್ಟ್ ಬಾಗ್ಲೂರು. ಹೌದು ಸರ್. ಓಕೆ 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 ಸರ್ ಇದು ತಗೊಂಡು 3 ವರ್ಷ ಮೇಲೆ, 3.5 ವರ್ಷ ಮೇಲೆ ಆಗಿದೆ. ಓಕೆ 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 ಇವಾಗ ನನಗೆ ಒಳ್ಳೆ ಬೆಸ್ಟ್ ಅನಿಸ್ತದೆ ಸರ್. ಏನೋ ಥರ ನಾನು ತಗೊಳೋವಾಗ ಏನೋ ಪ್ರಾಬ್ಲಮ್ ಆಗುತ್ತೆ ಅನ್ಕೊಂಡಿದ್ದೆ. ಓಕೆ, ನನ್ನ ಪ್ರಕಾರ ಪರವಾಗಿಲ್ಲ, ಏನು ಒಳ್ಳೆ ಚೆನ್ನಾಗಿದೆ, ಮೇಂಟೆನೆನ್ಸು ಇದೆ. ನಾನು ವಾಕಿಂಗ್ಗೆ ಡೈಲಿ ಸಂಡೇ ಎಲ್ಲ ಒಂದು ವಾಕಿಂಗ್ಗೆ ಹೋಗ್ತೀನಿ. ಡೈಲಿ ಒಂದು 15 ಕಿಲೋಮೀಟರ್ 20 ಕಿಲೋಮೀಟರ್ ಯೂಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಈಗ ಏನು ಪ್ರಾಬ್ಲಮ್, ಇಷ್ಟು ದಿನ ಏನು ಪ್ರಾಬ್ಲಮ್, ಸ್ವಲ್ಪ ಎಕ್ಸಸರಿ ಸ್ವಲ್ಪ ಖರ್ಚು ಮಾಡಿದ್ದೀನಿ ಅಷ್ಟೇ. 3,000 ಮೇಂಟೈನ್ ಮಾಡಿದ್ದೀನಿ ಅಷ್ಟೇ ಸರ್. ಅಷ್ಟೇ ಮೇಂಟೈನ್ ಮಾಡಿದ್ದೀನಿ. ಈಗ ಒಂದು ಗೇರ್ ಬಾಕ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಒಂದು ಟೈರು ಸ್ವಲ್ಪ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಷ್ಟು ಬಿಟ್ಟು. ಸರ್ ಬಟ್ 3 ವರ್ಷ ನೀವು ಯೂಸ್ ಮಾಡಿದೀರಾ. ಈಗ 3.5 ಇಯರ್ಸ್ ಅಲ್ಲಿ ನಿಮ್ಗೆ ಇಷ್ಟು ಲೋ ಮೇಂಟೆನೆನ್ಸ್ ಅಂದ್ರೆ ನೀವು ಸರಿಯಾಗಿ ಮೇಂಟೈನ್ ಮಾಡಿದೀರಾ, ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದೀರಾ? ಒಂದು ಕೈಯಲ್ಲಿ ನಾನು ಮೇಂಟೈನ್ ಮಾಡಿದ್ದೀನಿ. ಅದು ಕೂಡ ನಾನು ಮಾಡಿದ್ರೆ ನಮ್ಮ ಹುಡುಗರು ಇವಾಗ ಗೇರ್ ಸೈಕಲ್ ಗೇರ್ ಸ್ವಲ್ಪ ಹಾಳು ಮಾಡಿದ್ದಾರೆ. ನಾನು ಅದು ಇಲ್ಲ, ನನ್ನ ಕೈಯಲ್ಲಿ ಇದ್ರೆ ಅದು ಹಾಳಾಗ್ತಾ ಇದೆ, ಪ್ರಾಬ್ಲಮ್ ಬರ್ತಾ ಇರಲಿಲ್ಲ. ಹೌದು, ಸ್ವಲ್ಪ ಹುಡುಗರ ಕೈಗೆ ಅಲ್ಲಿ ಕೊಟ್ರೆ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ, ಹುಡುಗರು ಗೊತ್ತಾಗಲ್ಲ. ಒಬ್ಬರ ಕೈಯಲ್ಲಿ ಇದ್ರೆ ಚೆನ್ನಾಗಿ 5 ವರ್ಷ ಇನ್ನೋಗ ಏನು ಪ್ರಾಬ್ಲಮ್ ಬರ್ತಾ ಇದ್ದಿಲ್ಲ. ಟೈರು ಚೌದಿದಕ್ಕೋಸ್ಕರ ಟೈರ್ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ ಸರ್. ಸರ್ ಬ್ಯಾಟ್ರಿಗೆ ಬಂದ್ಬಿಟ್ಟು ಕಂಪನಿಯಿಂದ 7 ವರ್ಷ ವಾರಂಟಿ ಅಂತ ಹೇಳ್ತಿರೋರು. ಈಗ ನೀವು 3.5 ಇಯರ್ಸ್ ಯೂಸ್ ಮಾಡಿದೀರಾ. 2 ಇಯರ್ಸ್ ಒಳಗಡೆ ನಿಮ್ಗೆ ಏನು ಪ್ರಾಬ್ಲಮ್ ಬಂತಾ ಸರ್? ಸರ್ ಏನು ಬಂದಿಲ್ಲ ಸರ್, ಒಂದು ಪ್ರಾಬ್ಲಮ್ ಬಂದಿಲ್ಲ, ಏನಿಲ್ಲ. ಈಗ 3.5 ಇಯರ್ಸ್ ಆಗಿದೆ, ಏನು ಪ್ರಾಬ್ಲಮ್ ಬಂದಿದೆ ಬ್ಯಾಟ್ರಿಯಲ್ಲಿ? ಬ್ಯಾಟ್ರಿಯಲ್ಲಿ ಏನು ಪ್ರಾಬ್ಲಮ್ ಬಂದಿಲ್ಲ. ಓಕೆ, ಅಷ್ಟೇ. ಈಗ ನಿಮ್ದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಏನಿದೆ ಸರ್ ಸೈಕಲ್ದು? ಸರ್ ತುಂಬಾ ಬೆಸ್ಟ್ ಇದೆ ಸರ್. ನಾನು ಹೌದು ಸರ್, ನೋಡಿ ಇನ್ನೊಂದು ತಗೊಬೇಕು ಅನಿಸ್ತಾ ಇದೆ ನನಗೆ. ಓಕೆ ಸರ್, ಇನ್ನೊಂದು ಲಾಸ್ಟ್ ಕ್ವಶನ್. ಈಗ ನೀವು ಇದು ಎಲೆಕ್ಟ್ರಿಕ್ ಸೈಕಲ್ ಪರ್ಚೇಸ್ ಮಾಡಿರೋದು 3.5 ಇಯರ್ಸ್ ಮುಂಚೆ. ಹೌದು ಸರ್. ಆ ಟೈಮಲ್ಲಿ ನೀವು ಒಂದು ನಾರ್ಮಲ್ ಸೈಕಲ್ ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂದ್ರೆ ಇಷ್ಟು ಕಿಲೋಮೀಟರ್ ಯೂಸ್ ಮಾಡಕ್ ಆಗುತ್ತಾ? ಇಲ್ಲ ಸರ್. ಯಾಕೆ? ನಾರ್ಮಲ್ ಸೈಕಲ್ ಮಾಡ್ಬೋದು ಅಂದ್ರೆ ಇದು ಜಸ್ಟ್ ಫೆಡಲ್ಲು ಇದೆ, ಚಾರ್ಜಿಂಗು ಇದೆ. ಓಕೆ, ಅದ್ರ ಇದು ಬೆಸ್ಟ್ ಕ್ವಾಲಿಟಿ. ಇದು ಆಕ್ಚುಲಿ ನಾವು ಚಾರ್ಜಿಂಗ್ ಆಗಲ್ಲ, ಪೆಡಲ್ ಅಲ್ಲೇ ತುಳಿತಾ ಇದೆ. ಓಕೆ, ಅಲ್ಲಾಂದ್ರೆ ಇನ್ನ ಕಿಲೋಮೀಟರ್ ಜಾಸ್ತಿನೇ ಆಗ್ತಾ ಇತ್ತು. ಅಷ್ಟು ಯೂಸ್ ಮಾಡಿದೀನಿ, ಕಿಲೋಮೀಟರ್ ಕಡಿಮೆ ತೋರಿಸ್ತಾ ಇದೆ. ಅಂದ್ರೆ ಚಾರ್ಜಿಂಗ್ ಅಲ್ಲಿ ಕಡಿಮೆ, ಓಕೆ, ಸ್ವಲ್ಪ ಎಕ್ಸರ್ಸೈಸ್ ಬಾಡಿಗೆ ಬಿಟ್ಟು 20% ಚಾರ್ಜಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಪೆಡಲ್ ಅಲ್ಲಿ 80% ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಹೇಳ್ತಾ ಇರೋದು ನಾರ್ಮಲ್ ಸೈಕಲ್ ನೀವು ಬೈ ಚಾನ್ಸ್ 4 ಇಯರ್ಸ್ ಬ್ಯಾಕ್ ಪರ್ಚೇಸ್ ಮಾಡ್ತಾ ಇದ್ರೆ ಇಷ್ಟು ಯೂಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಬ್ಯಾಟ್ರಿ ಇರೋದ್ರಿಂದ ನಿಮ್ಗೆ ಒಂದು ಸಪೋರ್ಟ್ ಇದೆ. ಹೌದು ಸರ್, ಒಂದು ಸಪೋರ್ಟ್ ಇಂದ ನೀವು ಏನ್ ಮಾಡಿದೀರಾ, ಜಾಸ್ತಿ ಯೂಸ್ ಮಾಡಕ್ ಆಗ್ತಾ ಇದೆ ನಿಮ್ಗೆ. ಹೌದೌದು ಸರ್, ಕರೆಕ್ಟ್ ಸರ್. ಓಕೆ ಸರ್, ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಸರ್ ಸೈಕಲ್. ಓಕೆ ಸರ್, ಥ್ಯಾಂಕ್ ಯು. ನೋಡಿದಿರಲ್ಲ ಸ್ನೇಹಿತರೆ, ಸೊ ಎಲೆಕ್ಟ್ರಿಕ್ ಸೈಕಲ್ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ ಒಂದೇನಂದ್ರೆ ನಿಮಗೆ ಹೆಲ್ತ್ಗೂ ಬೆನಿಫಿಟ್ ಆಗುತ್ತೆ, ಆಮೇಲೆ ನಿಮಗೆ ದುಡ್ಡು ಸೇವ್ ಆಗುತ್ತೆ. ಜೊತೆಲಿ ನಿಮಗೆ ನೀವು ನಾರ್ಮಲ್ ಸೈಕಲ್ ಪರ್ಚೇಸ್ ಮಾಡ್ತಂದ್ರೆ ಅಷ್ಟು ಲಾಂಗ್ ಡ್ಯೂರೇಷನ್ಗೆ ಯೂಸ್ ಮಾಡೋಕ್ಕಾಗಲ್ಲ. ಎಲೆಕ್ಟ್ರಿಕ್ ಸೈಕಲ್ ಇಂದ ಸರ್ ಏನು ಹೇಳ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಸೈಕಲ್ ಇರೋದಕ್ಕೋಸ್ಕರ ಅವರು ಲಾಂಗ್ ಡ್ಯೂರೇಷನ್ಗೆ ಯೂಸ್ ಮಾಡಿದ್ದಾರೆ. 3 to 4 ಇಯರ್ಸ್ ಅವರು ಯೂಸ್ ಮಾಡಿದ್ದಾರೆ. ಇನ್ನು ಆರಾಮಾಗಿ ನಮ್ಮ ಅಂಗಡಿಯಲ್ಲಿ ಅವರು ಸರ್ವಿಸ್ ಮಾಡೋ ಮೇಲೆ ಇನ್ನೊಂದು 3 to 4 ಇಯರ್ಸ್ ಅವರು ಯೂಸ್ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಯಾವಾ